ಇನ್ನು ಸಾಮಾಜಿಕ ಜಾಲತಾಣ ಅಂದ್ರೇನೆ ಒಂದು ನೆಗೆಟಿವ್ ಅನ್ನೋದು ಇರುತ್ತೆ. ಎಲ್ಲಿ ಎಷ್ಟು ಪಾಸಿಟಿವ್ ಇರುತ್ತೋ ಅಷ್ಟೇ ನೆಗೆಟಿವೇ ಇರುತ್ತೆ. ಅದರಲ್ಲೂ ಈ ಕಮೆಂಟ್ಸ್ಗಳು ಮಾಡುವಂಥವ್ರ ಸಂಖ್ಯೆ ಜಾಸ್ತಿ ಆಗಿದೆ ಇತ್ತೀಚೆಗೆ. ಫೇಕ್ ಅಕೌಂಟ್ಗಳು ಒಂದು 4-5 ಇರುತ್ತೆ, ಒರಿಜಿನಲ್ ಅಕೌಂಟಿಂದ ಯಾರು ಕಮೆಂಟ್ ಮಾಡಲ್ಲ. ನಿಮ್ಮ ವಿಷಯಕ್ಕೆ ಬರೋದಾದರೆ ನಾನು ಒಂದಷ್ಟು ಕಮೆಂಟ್ಗಳನ್ನ ನೋಡಬೇಕಾದ್ರೆ ನಿಮಗೆ ಬಂದಿರುವಂಥ ಫೇಸ್ಬುಕ್ ಹೋರಾಟಗಾರ ಅಲ್ಲ ಓಲಾಟಗಾರ ಈ ರೀತಿಯಾದಂತಹ ಕಮೆಂಟ್ಗಳನ್ನೆಲ್ಲ ಹಾಕಿರ್ತಾರೆ. ನೀವು ಅದಕ್ಕೆ ಏನು ರಿಯಾಕ್ಟ್ ಮಾಡ್ತೀರಾ ಅನ್ನೋದು. ಆಮೇಲೆ ಒಂದು ಏನಾಗುತ್ತೆ ಗೊತ್ತಾ ಮೇಡಮ್, ಸಾಕಷ್ಟು ಒಂದಷ್ಟು ಅಕೌಂಟ್ಗಳು ನೀವು ಕೇಳಿದ್ರಿ, ಇದು ತುಂಬ ಅನುಭವ ಆಗಿರ್ತದೆ. ಒಬ್ಬ ವ್ಯಕ್ತಿಯನ್ನು ವಿರೋಧ ಮಾಡೋದಕ್ಕೆ 2 ಕಾರಣಗಳಿರ್ತದೆ ಮೇಡಮ್. ನಿಜವಾಗಿಯೂ ಆತನ ವಿಚಾರ ಸರಿ ಇಲ್ಲ ಅಂತ ಹೇಳಿ ವಿರೋಧ ಮಾಡೋದು ಬೇರೆ, ಆತನ ಬಗ್ಗೆ ವಿರೋಧ ವ್ಯಕ್ತಪಡಿಸೋದು ಬೇರೆ. ಇನ್ನೊಂದು ಅವನ ಥರ ನಾನು ಆಗಲಿಲ್ವಲ್ಲ ಅಂತ ಹೇಳಿ ಬೇಕು ಅಂತ ವಿರೋಧ ಮಾಡೋದು ಬೇರೆ. 2 ರೀತಿಯೂ ಇರ್ತದೆ. ಈಗ ನಾವು ಉದಾಹರಣೆ, ನನಗೆ ನೀವು ಇಷ್ಟ ಆಗಲಿಲ್ಲ ಅಂತಲೇ ಇಟ್ಕೊಳ್ಳಿ, ನೀವೇನು ಮಾಡಿದ್ರೂ ಅದು ನನಗೆ ತಪ್ಪಾಗೆ ಕಾಣಿಸ್ತಾ ಇರ್ತದೆ. ನೀವು ಏನೇ ಮಾಡಿ, ನೀವು ಸುಮ್ಮನೆ ಈಗ ಮೊಬೈಲ್ ಇಟ್ಕೊಂಡು ಕೂತಿರ್ತೀರ ಅಂದ್ಕೊಳ್ಳಿ, ನಾನು ಅಂತೀನಿ ನನ್ನ ಎದುರಿಗೆ ಮೊಬೈಲ್ ಇಟ್ಕೋತಾರ ಬರಿತೀನಿ, ನೀವು ಏನು ಮಾಡಿದ್ರೂ ಅದು ಕಾಣಿಸ್ತಾ ಇರ್ತದೆ. ಈಗ ಅವರಂದರು ಫೇಸ್ಬುಕ್ ಹೋರಾಟಗಾರ ಅಂತ ಹೇಳಿ. ಫೇಸ್ಬುಕ್ಕಲ್ಲಿಲ್ಲ ರೂಪೇಶ್ ರಾಜಣ್ಣ. ಒಬ್ರಿಗೆ ಅನ್ಯಾಯ ಆಗಲಿ, ಒಬ್ರಿಗೆ ತೊಂದರೆ ಆಗಲಿ, ಏನೇ ಆಗಲಿ ಯಾವತ್ತೂ ಮನೇಲಿ ಕೂತ್ಕೊಂಡು ಅದನ್ನು ವಿರೋಧ ಮಾಡಿ ನ್ಯಾಯ ಕೊಡಿಸಿಲ್ಲ. ಎಲ್ಲ ಬೀದಿಗೆ ಇಳಿದಿರ್ತಕ್ಕಂಥದ್ದು. ನೀವು ಫೇಸ್ಬುಕ್ ಓಪನ್ ಮಾಡಿ, ಅದು ನಿಮ್ಮ ವಾಹಿನಿಗಳದೇ ಒಂದಷ್ಟು ಫುಟೇಜ್ಗಳು ನೀವು ಯೂಟ್ಯೂಬ್ಗಳಿಗೆ ಹೋಗ್ಬಿಟ್ರೆ ಅವರು ಎಷ್ಟು ಬೀದಿಗಿಳಿದಿದ್ದು. ಈಗ ನಾವು ಮೈಸೂರು ಸ್ಯಾಂಡಲ್ ವಿಚಾರ ಆಗಿರಬಹುದು, ಅವಿಂಕ ಮಾಡ್ರೆ ಅದನ್ನೆಲ್ಲ ಈಗ ಹೇಳ್ಬೋದು, ಜನರಿಗೆ ಗೊತ್ತದು ನಾವು ಏನು ಮಾಡಿದ್ದೀವಿ, ಎಷ್ಟು ಹೋರಾಟಗಳು ಮಾಡಿದ್ದೀವಿ, ಬೀದಿಗಿಳಿದು ಒಂದಷ್ಟು ಕೇಸ್ಗಳು ಹಾಕ್ಸ್ಕೊಂಡಿರೋದಾಗಿರ್ಬೋದು. ಇವೆಲ್ಲ ಸುಮ್ಮನೆ ಬರೆಯೋರ್ಗೆ ಏನಾಗಿರ್ತದೆ, ನನ್ನ ಪ್ರಕಾರ ಅವ್ರು ಯಾರೂ ಬಂದಿರಲ್ಲ ಬೀದಿಗೆ, ಹಾಗಾಗಿ ಅವರ ಆಲೋಚನೆ ಆ ಥರ ಇರ್ಬೋದು. ಆಮೇಲೆ ಈ ಥರ ನೆಗೆಟಿವ್ ಕಾಮೆಂಟ್ಗಳಿಗೆಲ್ಲ ನಾವು ಉತ್ತರ ಕೊಟ್ಕೊಂಡು ಹೋದರೆ ನಮಗೆ ಟೈಮೇ ಇರೋದಿಲ್ಲ ಮೇಡಮ್. ಯಾಕಂದರೆ ಪಾಪ ನಮಗೆ ಪಾಸಿಟಿವ್ ಕಾಮೆಂಟ್ ಮಾಡಿರ್ತಾರಲ್ಲ ಅವ್ರಿಗೆ ಸ್ವಲ್ಪ ಟೈಮ್ ಕೊಡೋಣ, ಇವ್ರಿಗೆ ಏನಕ್ಕೆ. ಆಮೇಲೆ ನೀವು ಎಷ್ಟೇ ಕೋಟಿ ಖರ್ಚು ಮಾಡಿ ಬಂಗ್ಲೆ ಕಟ್ಸಿದ್ರು ಅದಕ್ಕೊಂದು ಟಾಯ್ಲೆಟ್ ಇಲ್ಲ ಅಂದರೆ ವೇಸ್ಟ್, ಅದು ವೇಸ್ಟ್ ತಾನೇ ಅದು. ಹಾಗೆ ನಾವೆಷ್ಟೇ ಸುಂದರವಾಗಿ ದೊಡ್ಡದಾಗಿ ಬೆಳಿಬೇಕು ಅಂದರೆ ಈ ಥರದವ್ರು ಇದ್ರೇ ನಾವೆಲ್ಲ ಬೆಳೆಯೋಕ್ಕಾಗೋದಿಲ್ಲ ಅಂದ್ರೆ ಆಗಲ್ಲ. ಸೊ ಅವಾಗಾಗಿ ಅವ್ರನ್ನೆಲ್ಲರೂ ಪಕ್ಕಕ್ಕೆ ಇಟ್ಬಿಡೋಣ. ಹಾಗೆ ನೀವು ಕಾಂಗ್ರೆಸ್ ಪರ ಅನ್ನೋದು ಕೂಡ ಇದೆ, ಇದಕ್ಕೇನು ಹೇಳ್ತೀರಾ ಸರ್? ಅಂದರೆ ನೀವು ಏನು ಮಾಡಿದ್ರು ಅದರಲ್ಲಿ ಪಕ್ಷನ ಹುಡುಕುವಂಥ ಜನ ಕೂಡ ಇದ್ದಾರೆ. ಸೊ ಏನು ಹೇಳ್ತೀರಾ ಇದಕ್ಕೆ ನಿಮ್ಮ? ನನ್ನ ಸ್ಟ್ರೈಟ್ ಕ್ವಶನ್, ಇದು ಭಾಳ ಒಳ್ಳೆ ಪ್ರಶ್ನೆ. ಇದು ನೀವು ಒಳ್ಳೆಯದಾಯಿತು ನೀವು ಕೇಳಿದ್ದು ನನಗೆ. ಯಾವತ್ತೂ ನೀವು ನನ್ನನ್ನು ಒಂದು ಪಕ್ಷಕ್ಕೆ ಸೀಮಿತ ಮಾಡಬೇಕು ಗೊತ್ತಾ? ನನ್ನ ಫೇಸ್ಬುಕ್ಕು, ಟ್ವಿಟ್ಟರು ಅಥವಾ ಯಾವುದೇ ಒಂದು ಮಾಧ್ಯಮದಲ್ಲಿ ದಯಮಾಡಿ ನಿಮ್ಮ ಮತಗಳನ್ನು ಈ ಪಕ್ಷಕ್ಕೆ ನೀಡಿ ಅಂತ ಯಾವತ್ತು ಬರಿತೀನಿ ಅವತ್ತು ನೀವು ನನ್ನನ್ನು ಡಿಸಿಷನ್ ತೊಗೊಳ್ಳಿ, ಇವನು ಈ ಪಕ್ಷದವನು ಅಂತ ಹೇಳಿ. ನಾವು ಇನ್ನೊಂದು ತಿಳ್ಕೊಳ್ಳಿ, ನಾವು ಎಲ್ಲ ಯಾರು ಈಗ ಇನ್ನೊಂದು ಏನು ಅಂತಂದರೆ ಮೇಡಮ್, ನನಗೆ BJPಯಲ್ಲೂ ನನಗೆ ಒಳ್ಳೆಯ ಸ್ನೇಹಿತರಿದ್ದಾರೆ, ಕಾಂಗ್ರೆಸ್ಸಲ್ಲೂ ನನಗೆ ಒಳ್ಳೆಯ ಸ್ನೇಹಿತರಿದ್ದಾರೆ, JDS ಅಲ್ಲೂ ನನಗೆ ಒಳ್ಳೆಯ ಸ್ನೇಹಿತರಿದ್ದಾರೆ, ಎಲ್ಲ ನಮ್ಮ KRS ಅಲ್ಲೂ ಒಳ್ಳೆಯ ಸ್ನೇಹಿತರಿದ್ದಾರೆ, ಎಲ್ಲರೂ ಒಳ್ಳೆಯ ಸ್ನೇಹಿತರಿದ್ದಾರೆ. ಈಗ ನಂದು ಹುಡ್ದಬ್ಬ ಇದ್ದವರು ಫ್ಯಾಮಿಲಿ ಫಂಕ್ಷನ್ ಎಲ್ಲೋ ಒಂದು ಕಡೆ ಆಯಿತು ಅಂತಂದರೆ ಈ ಬರೆಯೋರಿಗೆ ಗೊತ್ತಿಲ್ಲ ನಾವು ಎಷ್ಟು ಚೆನ್ನಾಗಿದ್ದೀವಿ ಅಂತ ಹೇಳಿ. ಆದರೆ ಒಂದಷ್ಟು ವಿಚಾರ ಬಂದಾಗ ಯಾರ್ದು ತಪ್ಪಿರ್ತದೆ ಅದನ್ನು ಖಂಡಿತವಾಗ್ಲೂ ಖಂಡಿಸುವಂಥ ಕೆಲಸವನ್ನು ನಾವು ಮಾಡ್ತಾನೆ ಇರ್ತೀವಿ. ನಾವು ಏನೂ ಮಾಡೋದಕ್ಕಾಗಲ್ಲ ಅಲ್ಲಿ. ಈಗ ಕಳೆದ ಬಾರಿ ನಾವು ಏನೇನು ಸಮಸ್ಯೆಗಳಾಗ್ತಿತ್ತು ಅವಾಗ ಅಲ್ಲಿ ಅವ್ರನ್ನ ಪ್ರಶ್ನೆ, ಆ ಗೌರ್ಮೆಂಟ್ ಪ್ರಶ್ನೆ ಮಾಡಿದ್ರೆ ನೀವು BJP ಪರ ಅಂತ ಒಬ್ಬರು ಬೈಯೋದು, ಇವ್ರು ಪ್ರಶ್ನೆ ಮಾಡಿದ್ರೆ ನೀನು ಕಾಂಗ್ರೆಸ್ ಪರ ಅಂತ ಪ್ರಶ್ನೆ ಮಾಡೋದು. ಇದೇನಾಗುತ್ತೆ ಅಂದರೆ ಮೇಡಮ್, ಜನರಿಗೆ ಅಂದರೆ ಎಲ್ರಿಗೂ ಅಲ್ಲ ನಾನು ಹೇಳ್ತಾ ಇರೋದು, ಆ ಕೆಲವ್ರಿಗೆ ಮನಸ್ಥಿತಿ ಏನಾಗ್ಬಿಡುತ್ತೆ ಗೊತ್ತಾ, ನೀವು ಯಾರನ್ನು ಬೇಕಾದ್ರೂ ಪ್ರಶ್ನೆ ಮಾಡ್ಕೊಳ್ಳಿ, ನಮ್ಮವ್ರನ್ನ ಮಾತ್ರ ಮಾಡಬೇಡಿ ಅನ್ನೋ ಮನಸ್ಥಿತಿ ಇರೋರು ಆ ರೀತಿ ಒಂದಷ್ಟು ಹೇಳೋದು ಸಹಜ. ಬಟ್ ನನ್ನ ಇಂಟೆನ್ಷನ್ ಇಷ್ಟೇ, ಕನ್ನಡಿಗ, ಕರ್ನಾಟಕದ ವಿಚಾರ ಅಷ್ಟೇ ನನಗೆ ಗೊತ್ತಿರೋದು. ಆ ವಿಚಾರದಲ್ಲಿ ಯಾರೇ ನಿಂತ್ಕೊಂಡ್ರು ಅವ್ರ ಪರವಾಗಿ ನಾವಿರ್ತೀವಿ, ಅದನ್ನು ಯಾರೇ ವಿರೋಧಿಸಿದ್ರು ಅವ್ರ ವಿರುದ್ಧವಾಗಿ ನಾವಿರ್ತೀವಿ. ಇದು ನಮ್ಮ ಇಂಟೆನ್ಷನ್.